ಎಸ್ ಎನ್ ನಾರಾಯಣ ಸ್ವಾಮಿ ಆರೋಪಗಳು ಮಾಡೋದು ನೀವು ಹೇಳ್ತಾ ಇದ್ದೀರಾ. ಅವರು ಒಂದೊಂದು ಆರೋಪನೂ ಒಂದೊಂದು ತಿರುಪತಿ ಲಾಡು. ನಮಗೆ ನಾವು ಸ್ವಾಗತ ಮಾಡ್ತೀವಿ ಅದನ್ನು. ಅವ್ರು ಮಾಡಲಿ, ಪರವಾಗಿಲ್ಲ, ತೊಂದರೆ ಏನೂ ಇಲ್ಲ. ಪಕ್ಷಕ್ಕೆ ಮುಜುಗರ ಅನ್ನೋದು 100ಕ್ಕೆ 100 ಭಾಗ ಸತ್ಯವಾದ ಮಾತು. ಪಕ್ಷಕ್ಕೆ ಮುಜುಗರ ಆಗುವಂಥ ಸತ್ಯವಾದ ಮಾಡ್ತಾ ಇದ್ದಾರೆ. ಅದು ಹೈಕಮಾಂಡ್ ಗೊತ್ತು, ಹೈಕಮಾಂಡ್ಗೆ ಎಲ್ಲರಿಗೂ ಗೊತ್ತಿದೆ, ಹೈಕಮಾಂಡ್ ಗೊತ್ತಿದೆ, ಹೈಕಮಾಂಡ್ ಹೇಳಿದ್ದೀವಿ. ಆ ಸಂದರ್ಭ ಬಂದಾಗ ಅವರೇ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಸಂದರ್ಭ ಬಂದಾಗ ಕ್ರಮ ತಗೊಳ್ತಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ, ಹೈಕಮಾಂಡ್ ಕಂಪ್ಲೇಂಟ್ ಮಾಡಿದ್ವಿ, ನೋಡಿದ್ವಿ. ನೋಡಿ ಸರ್, ಒಂದು ಹೇಳ್ತೀನಿ. ಆಮೇಲೆ ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರು ಮಾತಾಡಿದ್ರೆ ದೊಡ್ಡವರು ಮಾತಾಡಲಿ, ನಾವೇನು ನಮ್ಗೆ ಅವ್ರು ಮಾತಾಡುವಷ್ಟು ಶಕ್ತಿ ನಮ್ಮಲ್ಲಿಲ್ಲ, ನಾವು ಮಾತಾಡೋದಿಲ್ಲ ಅದ್ರ ಬಗ್ಗೆ. ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿದೆ, ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೊತ್ತೂರು ಮುಂಜಿ ಏನು, ಎಸ್ ಎನ್ ನಾರಾಯಣ ಸ್ವಾಮಿ ಏನು, ನಂಜೇಗೌಡ ಏನು, ರೂಪ ಏನು, ಸಮೃದ್ಧಿ ಮಂಜುನಾಥ್ ಏನು, ವೆಂಕಟೇಶ್ವರ ಏನು, ನಜೀರಣ್ಣ ಏನು, ಅನಿಲಣ್ಣ ಏನು, ರಮೇಶ್ ಕುಮಾರ್ ಅವರೇನು, ವರ್ತೂರು ಪ್ರಕಾಶ್ ಏನು, CMR ಶ್ರೀನಾಥ್ ಏನು ಅಂತ ಈ ಕೋಲಾರ ಜಿಲ್ಲೆಗೆ ಈ ರಾಜಕಾರಣಿಗಳ ಬಗ್ಗೆ ಎಲ್ಲರಿಗೂ ಒಬ್ಬೊಬ್ಬರದ್ದು ಒಂದು ಪುಟ ಅಂತ ಜನಗಳ ತಲೆಯಲ್ಲಿ ಇಟ್ಕೊಂಡವ್ರೆ ಎಲ್ಲರೂ. ಅದು ಪತ್ರಕರ್ತರಿಗೂ ಗೊತ್ತಿದೆ ಯಾರ್ಯಾರ್ದು ಏನೇನು ಅನ್ನೋದನ್ನ. ಎಲ್ಲ ರಾಜಕಾರಣಿಗಳದ್ದು ಒಬ್ಬೊಬ್ರದ್ದು ಒಂದೊಂದು ಪುಟ ಇಟ್ಕೊಂಡಿದ್ದಾರೆ. ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಯಾರೇನು ಅನ್ನೋದನ್ನ, ಅವರೇ ತೀರ್ಮಾನ ಕೊಡ್ತಾರೆ. ಇವಾಗಲೂ ಒಟ್ಟಾಗಿದೆ, ಇವಾಗಲೇನು ದೂರ ಏನಾಗಿಲ್ಲ. ಇವತ್ತು ಒಟ್ಟಾಗೆ ಇದೀವಿ ನಾವು, ದೂರ ಇಲ್ಲ. ಒಟ್ಟಾಗೆ ಇದೀವಿ. ನಾವೇನು ಜಗಳ ಏನು ಆಡ್ಕೊಂಡಿಲ್ಲ, ನಾವು ಕಿತ್ತಾಡ್ಕೊಂಡಿದೀವ, ಜಗಳ ಆಡ್ಕೊಂಡಿದೀವ, ಇಲ್ಲ ಎಲ್ಲಾದ್ರೂ ರೋಡಲ್ಲಿ ಬೈಕೊಂಡಿದೀವ, ಇಲ್ಲ ಅವ್ರ ಮೇಲೆ ನಾವೇನಾದ್ರು ಆರೋಪ ಮಾಡಿದೀವ, ನಮ್ಮ ಮೇಲೆ ಏನಾದರೂ ಅವ್ರು ಆರೋಪ ಮಾಡಿದಾರ? ಏನೋ ಮೊನ್ನೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಹಿಂಗಾಯ್ತು, ಎಲ್ಲ ನಡೀತು ಅಷ್ಟೇ. ಅದು ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ರು. ಅವ್ರನ್ನ ಯಾರು ಕಂಟೆಸ್ಟ್ ಮಾಡಬಾರ್ದು ಅಂತ ಏನು ಹೇಳಿಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ. ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ನೀನು ಕಂಟೆಸ್ಟ್ ಮಾಡಬೇಡ ಅಂತ ಹೇಳೋದಕ್ಕೆ ನಾವ್ಯಾರು? ಅವ್ರಿಗೆ ಯಾರಾದ್ರೂ ಮಿಸ್ಲೀಡ್ ಮಾಡ್ತಿದಾರ ಹಿಂದೆ? ಏನೋ ಗೊತ್ತಿಲ್ಲ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಹಾಗೆ ನೋಡೋಣ. ಸರಿ, ಹೇಳಿ ನೀವು ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ ಅಂತ ನಿಮ್ಮ ಮನೆ ಹೇಳಿದ್ರಿ. ಇಲ್ಲ, ನಾನಂತೂ ನೋಡಿ ಸರ್, ಈಗಲೂ ಹೇಳ್ತೀನಿ, ನಾನು DCC ಬ್ಯಾಂಕು ನಿರ್ದೇಶಕನಿಗೆ ಆಕಾಂಕ್ಷಿ ಇದ್ದೆ. ನಾನು ಹೋಗಿದ್ದೀನಿ, ಆಕಾಂಕ್ಷಿ ಇದ್ದೆ ನಿರ್ದೇಶಕನಿಗೆ. ಆದರೆ ಅಧ್ಯಕ್ಷರಿಗೆ ನಾನು ಆಕಾಂಕ್ಷಿ ಅಲ್ಲ. ಎಲ್ಲ ಮೆಂಬರ್ಸು ಕುತ್ಕೊಳ್ತೀವಿ, ಮಾತಾಡ್ತೀವಿ, ಯಾರ ಮೇಲೆ ಒಪಿನಿಯನ್ ಆಗುತ್ತೆ ಅವ್ರನ್ನ ಅಧ್ಯಕ್ಷ. ಅವಕಾಶ ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಅಂತ. ಹೌದು, ನನಗೆ ಸಿಕ್ಕಿಲ್ಲ. ನಾನು ಹೇಳ್ತಾ ಇದ್ದಲ್ಲ ಸರ್, ನಾನು ಕಿತ್ಕೊಳಕ್ ಹೋಗಲ್ಲ ಸರ್. ವಿಷಯ ಸರ್, ಅದು ಬಂದಿದ್ದು ಪ್ರಸಾದ ಸರ್. ಮುಂಚೆ ಸಿಕ್ಕಿದ್ರೆ ಅದೇ ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ನಾನು ಕೊಡ್ತೀವಿ ಅಂತ ತಗೊಳ್ತೀನಿ. ಏನಕ್ಕೆ ಬೇಡ ಅಂತ ಕೇಳ್ತೀವಿ, ಕೇಳೋಣ. ನಾನು ಆಕಾಂಕ್ಷೆ ಅಲ್ಲ. ಎಲ್ಲ ಕುತ್ಕೊಂಡು ಮಾತಾಡಿದಾಗ ಎಲ್ಲ ಸಜೆಸ್ಟ್ ಮಾಡಿ ನೀವಿರಿ ಅಂದ್ರೆ ಇರ್ತೀನಿ. ನಾನು ಇರೋಕ್ಕೆ ಸಿದ್ಧವಾಗಿದ್ದೀನಿ. ಖಂಡಿತ ತಗೊಳ್ತೀವಿ. ಯಾವ್ದು ಆಗಲ್ಲ, ಇದಾಗಲ್ಲ ಅನ್ನೋದು ಯಾವುದು ಇಲ್ಲ. ನಾನು ಮರದಲ್ಲಿ ಡೈಲಿ ಬೆಳಗ್ಗೆ ಒಂದು ಕಲ್ಲು, ರಾತ್ರಿ ಒಂದು ಕಲ್ಲು ಹಾಕ್ತಾನೇ ಇರ್ತೀನಿ. ಬೆಳಗ್ಗೆನೂ ಹಾಕ್ತೀನಿ, ರಾತ್ರಿನೂ ಹಾಕ್ತೀನಿ. ಬೆಳಗ್ಗೆ ಹಾಕೋ ಕಲ್ಲು, ರಾತ್ರಿ ಹಾಕೋ ಕಲ್ಲು, ಆ ಕಾಯಿ ಬಿದ್ದೇ ಬಿಡುತ್ತೆ, ಅದು ಕೆಳಗಡೆ ಬಂದೇ ಬರುತ್ತೆ, ಹಿಡ್ಕೊಳ್ತೀನಿ, ಬಿಡೋದು ಇಲ್ಲ. ಯಾವುದು ಒಪ್ಪಂದ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದು ಮೀಟಿಂಗು ಆಗಿಲ್ಲ. 100% ಈ KMF ವಿಚಾರದಲ್ಲಿ ಎಲ್ಲೂ ಒಂದು ಮೀಟಿಂಗ್ ಆಗಿಲ್ಲ. DCC KMF ವಿಚಾರ ಯಾರು ಅವರು SN ಅವರೇನೋ ಮಾತಾಡ್ಕೊಂಡಿದ್ದಾರೆ, ಅವ್ರೇನಾದ್ರು ಮಾತಾಡ್ಕೊಂಡಿದ್ದಾರೆ, ನಮಗ್ ಗೊತ್ತಿಲ್ಲ. ನಂಜೇಗೌಡ್ರ ಹತ್ರ ಆಗ್ಲಿ, ನಮ್ಮವ್ರ ಹತ್ರ ಆಗ್ಲಿ, ನಜೀರಣ್ಣರ ಹತ್ರ ಆಗ್ಲಿ, ರಮೇಶ್ ಕುಮಾರ್ ಹತ್ರ ಆಗ್ಲಿ, ಯಾರ ಹತ್ರ ನಮ್ಮ ಹತ್ರ ಇಲ್ಲ. ಏನು ಆತರ ಯಾವ್ದು ಡಿಸ್ಕಷನ್ ಆಗಿಲ್ಲ, ಸುಳ್ಳು.